ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತೀಯರಿಗೆ ಚಿನ್ನ ಅಂದರೆ ಎಲ್ಲಿಲ್ಲದ ಪ್ರೀತಿ. ಕಷ್ಟ ಕಾಲಕ್ಕೆ ಆಗತ್ತೆ, ಮಗಳಿಗೆ ಮದುವೆ ಮಾಡಬೇಕು ಅಂತ ಕೂಡಿಟ್ಟ ಹಣದಲ್ಲಿ ಸ್ವಲ್ಪವೇ ಚಿನ್ನ ಖರೀದಿ ಮಾಡೋದು ನಮ್ಮ ಸಂಪ್ರದಾಯ. ಆದರೆ ಇದೀಗ ಚಿನ್ನದ ಮಾರುಕಟ್ಟೆಯಿಂದ ಒಂದು ಭಾರಿ ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಹೌದು, ಸತತ 4 ದಿನಗಳಿಂದ ಚಿನ್ನದ ಬೆಲೆ ಭಾರಿ ಕುಸಿತ ಕಾಣ್ತಾ ಇದೆ. ಮದುವೆ ಸೀಸನ್ನಲ್ಲಿ ಚಿನ್ನ ಕೊಳ್ಳೋರಿಗೆ ಇದು ಬಂಪರ್ ಲಾಟ್ರಿ ಆದರೆ ಹೂಡಿಕೆದಾರರಿಗೆ ಮಾತ್ರ ತಲೆನೋವಾಗಿ ಪರಿಣಮಿಸಿದೆ. ಅಷ್ಟಕ್ಕೂ ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಕುಸಿಯೋದಕ್ಕೆ ಕಾರಣ ಏನು? ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧಕ್ಕೂ ನಮ್ಮ ಬೆಂಗಳೂರಿನಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗೋದಿಕ್ಕೂ ಏನು ಸಂಬಂಧ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಂಗಳೂರಿನಲ್ಲಿ ಎಷ್ಟಿದೆ ಚಿನ್ನದ ದರ? ಸ್ನೇಹಿತರೆ, ಮೊದಲು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಚಿನ್ನದ ರೇಟ್ ಎಷ್ಟಿದೆ ಅಂತ ನೋಡೋಣ. ಸತತ 4 ದಿನಗಳಿಂದ ಚಿನ್ನದ ದರ ಇಳಿಕೆಯಾಗ್ತಾ ಇದೆ. ಮಾರ್ಚ್ 5, 2026 ಗುರುವಾರ ಕೂಡ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 980 ರೂಪಾಯಿ, ಅಂದರೆ ಹತ್ರ 1000 ರೂಪಾಯಿ ಇಳಿಕೆ ಕಂಡು 1,63,530 ರೂಪಾಯಿಗೆ ಬಂದು ನಿಂತಿದೆ. ಒಟ್ಟಾರೆ ಕಳೆದ 4 ದಿನಗಳಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 10 ಗ್ರಾಂಗೆ ಬರೋಬ್ಬರಿ 9,590 ರೂಪಾಯಿಗಳಷ್ಟು ಕಡಿಮೆ ಆಗಿದೆ. ಇತ್ತೀಚೆಗಷ್ಟೇ 1,73,090 ರೂಪಾಯಿಗಳ ಗರಿಷ್ಠ ಮಟ್ಟದಲ್ಲಿದ್ದ 10 ಗ್ರಾಂ ಚಿನ್ನ ಇದೀಗ 1,63,530 ರೂಪಾಯಿಗೆ ಇಳಿಕೆ ಆಗಿದೆ. ಇನ್ನು ಸಾಮಾನ್ಯವಾಗಿ ನಾವು ಆಭರಣ ಮಾಡಿಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇಂದು 10 ಗ್ರಾಂಗೆ 900 ರೂಪಾಯಿ ಇಳಿಕೆಯಾಗಿ 14,990 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಂ ಆಭರಣ ಚಿನ್ನದ ಬೆಲೆ 1,49,900 ರೂಪಾಯಿಗೆ ತಲುಪಿದೆ. ಈ ಮೂಲಕ 1.5 ಲಕ್ಷಕ್ಕಿಂತ ಕೆಳಕ್ಕಿಳಿದಿದೆ. ಆದರೆ ಚಿನ್ನದ ಬೆಲೆ ಇಳಿದ್ರೂ ಬೆಳ್ಳಿಯ ಬೆಲೆ ಮಾತ್ರ ತಟಸ್ಥವಾಗಿದೆ. ಬುಧವಾರದ ಬೆಲೆಯೇ ಮುಂದುವರೆದಿದ್ದು ಬೆಳ್ಳಿ ದರ ಕೆಜಿಗೆ 2,85,000 ರೂಪಾಯಿ ಇದೆ. ಯುದ್ಧದ ಸಮಯದಲ್ಲೂ ಚಿನ್ನದ ಬೆಲೆ ಕುಸಿತ ಇರೋದ್ಯಾಕೆ? ಏನಿದರ ಹಿಂದಿನ ಕಾರಣ? ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯುದ್ಧ ಶುರುವಾದರೆ, ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾದರೆ ಜನ ಸೇಫ್ ಹೂಡಿಕೆ ಅಂತ ಚಿನ್ನದ ಮೇಲೆ ಮುಗಿಬೀಳ್ತಾರೆ. ಆಗ ಚಿನ್ನದ ರೇಟ್ ಗಗನಕ್ಕೇರುತ್ತೆ. ಆದರೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ರೂ ಚಿನ್ನದ ರೇಟ್ ಯಾಕೆ ಕುಸಿದಿದೆ? ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ ಅಮೆರಿಕನ್ ಡಾಲರ್ನ ಅಬ್ಬರ. ಇರಾನ್ ಮತ್ತು ಅಮೆರಿಕ ಯುದ್ಧದ ಭೀತಿಯಿಂದ ಜಾಗತಿಕ ಹೂಡಿಕೆದಾರರು ಭಯಭೀತರಾಗಿದ್ದಾರೆ. ಹೀಗಾಗಿ ಅವರು ಚಿನ್ನದ ಬದಲು ಈ ಬಾರಿ ಅಮೆರಿಕನ್ ಡಾಲರ್ ಮತ್ತು ಟ್ರೆಜರಿ ಬಾಂಡ್ಗಳ ಮೇಲೆ ತಮ್ಮ ಹಣವನ್ನು ಹೂಡಿಕೆ ಮಾಡ್ತಿದ್ದಾರೆ. ಎಲ್ಲರೂ ಡಾಲರ್ ಖರೀದಿಸ್ತಾ ಇರೋದ್ರಿಂದ ಅದರ ಮೌಲ್ಯ 1 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿದೆ. ಡಾಲರ್ ಸ್ಟ್ರಾಂಗ್ ಆದಾಗ ಚಿನ್ನದ ಬೆಲೆ ಒಂದಿಷ್ಟು ಕುಸಿಯುತ್ತೆ. ಇದೇ ಕಾರಣಕ್ಕೆ ವಿಚಿತ್ರ ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಕಡಿಮೆಯಾಗಿದ್ದು ಬೆಲೆ ಕುಸಿದಿದೆ. ಎರಡನೇ ಕಾರಣ ಕಚ್ಚಾ ತೈಲ ಮತ್ತು ಗ್ಯಾಸ್ ಬೆಲೆ ಏರಿಕೆ. ಇರಾನ್ ಇದೀಗ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಪ್ರಪಂಚದ 20% ತೈಲ ಸಾಗಾಣಿಕೆ ಆಗೋದೇ ಈ ಮಾರ್ಗದಲ್ಲಿ. ಈ ಬೆದರಿಕೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಬೆಲೆಗಳು ರಾಕೆಟ್ ವೇಗದಲ್ಲಿ ಏರ್ತಾ ಇವೆ. ಕೇವಲ 1 ವಾರದಲ್ಲಿ ತೈಲ ಬೆಲೆ 20% ಜಿಗಿದಿದೆ. ಇದರಿಂದ ಏನಾಗಿದೆ ಅಂದರೆ ಇನ್ವೆಸ್ಟರ್ಗಳು ಈ ತೈಲಗಳ ಮೇಲೆಯೂ ಹೂಡಿಕೆ ಮಾಡ್ತಾ ಇದ್ದಾರೆ. ಮೂರನೇ ಕಾರಣ ಹಣದುಬ್ಬರದ ಭೀತಿ. ತೈಲ ಬೆಲೆ ಏರಿಕೆಯಾದರೆ ಸಾಗಾಣಿಕಾ ವೆಚ್ಚ ಹೆಚ್ಚಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಇದರಿಂದ ಹಣದುಬ್ಬರ ಹೆಚ್ಚಾಗುತ್ತೆ. ಇದನ್ನು ಕಂಟ್ರೋಲ್ ಮಾಡಲು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿತಗೊಳಿಸೋದಿಲ್ಲ ಅನ್ನೋದು ಈಗ ಖಚಿತ ಆಗಿದೆ. ಬಡ್ಡಿ ದರ ಹೆಚ್ಚಾದಾಗ ಹೂಡಿಕೆದಾರರು ಯಾವುದೇ ಬಡ್ಡಿ ತರದೇ ಇರುವ ಚಿನ್ನದ ಬದಲು ಹೆಚ್ಚಿನ ರಿಟರ್ನ್ಸ್ ಕೊಡುವ ಡಾಲರ್ ಮತ್ತು ಬ್ಯಾಂಕ್ಗಳತ್ತ ಮುಖ ಮಾಡ್ತಾರೆ. ಇದೇ ಕಾರಣಕ್ಕೂ ಚಿನ್ನದ ಬೇಡಿಕೆ ಕಳ್ಕೊಂಡಿದೆ. ಹಾಗಾದರೆ ಮುಂದೇನು? ಹೂಡಿಕೆದಾರರು ಏನು ಮಾಡಬೇಕು? ಚಿನ್ನದ ಬೆಲೆ ಹೀಗೆ ಪಾತಾಳಕ್ಕೆ ಕುಸಿಯುತ್ತಲೇ ಇರುತ್ತಾ? ಖಂಡಿತ ಇಲ್ಲ ಅಂತಾರೆ ಆರ್ಥಿಕ ತಜ್ಞರು. ಪ್ರಸ್ತುತ ಹೂಡಿಕೆದಾರರು ಗಾಬರಿಯಿಂದ ಡಾಲರ್ನತ್ತ ಓಡ್ತಾ ಇದ್ದಾರೆ. ಆದರೆ ಇರಾನ್ ಅಮೆರಿಕ ಯುದ್ಧ ಹೀಗೆ ಮುಂದುವರೆದರೆ ಮತ್ತು ಹಣದುಬ್ಬರ ಮಿತಿ ಮೀರಿದ್ರೆ ಹೂಡಿಕೆದಾರರಿಗೆ ಡಾಲರ್ ಮೇಲಿನ ನಂಬಿಕೆ ಕಳ್ಕೊಂಡು ಮತ್ತೆ ಚಿನ್ನದತ್ತ ಮರಳ್ತಾರೆ. ಆಗ ಬಂಗಾರದ ದರ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೊಸ ದಾಖಲೆ ಬರೆಯುವ ಸಾಧ್ಯತೆ ಇದೆ. ಹಾಗಾಗಿ ಈಗಲೇ ಚಿನ್ನ ಕೊಳ್ಳಬೇಕು ಅಂತ ಪ್ಲಾನ್ ಮಾಡಿರೋರಿಗೆ ಇದು ನಿಜಕ್ಕೂ ಸುವರ್ಣಾವಕಾಶ. ಆದರೆ ದೀರ್ಘಕಾಲದ ಹೂಡಿಕೆದಾರರು ಮಾರುಕಟ್ಟೆಯ ಏರಿಳಿತ, ಅಮೆರಿಕದ ಬಡ್ಡಿ ದರ ಮತ್ತು ತೈಲ ಬೆಲೆಗಳ ಮೇಲೆ ಒಂದು ಕಣ್ಣಿಡೋದು ಬಹಳ ಮುಖ್ಯ. ಒಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ಈ ರಾಜಕೀಯ ಮತ್ತು ಯುದ್ಧದ ಆಟ ಕೇವಲ ದೇಶಗಳ ನಡುವೆ ಮಾತ್ರವಲ್ಲ, ನಿಮ್ಮ ಜೇಬಿನ ಮೇಲೂ ನೇರ ಪರಿಣಾಮ ಬೀಳ್ತಿದೆ ಅನ್ನೋದು ಮಾತ್ರ ಸತ್ಯ.
ಈ ಚಿನ್ನದ ಬೆಲೆ ಇಳಿಕೆಯ ಬಗ್ಗೆ ನೀವೇನಂತೀರಿ? ನೀವು ಚಿನ್ನ ಖರೀದಿಸುವ ಪ್ಲ್ಯಾನ್ನಲ್ಲಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.